ಕೆಂಪಾದವೋ ಎಲ್ಲ ಕೆಂಪಾದವೋ, ಕೆಂಪಾದವೋ ಎಲ್ಲ ಕೆಂಪಾದವೋ. ಪಿ ಲಂಕೇಶರ ಸಣ್ಣ ಕಥೆ ಕಲ್ಲು ಕರಗುವ ಸಮಯ. ಓದುವವರು ಎಂಡಿ ಪಲ್ಲವಿ. ತಿಪ್ಪಣ್ಣ ಜ್ಞಾನಿಯಂತೆ ಸುಮ್ಮನಿರಲಿಲ್ಲ. ಕೇವಲ ಏನೂ ಅರಿಯದ ಹಸುವಿನಂತೆ. ಸುತ್ತಣ ಎಲ್ಲರೂ ತನ್ನ ಯಾವುದೋ ಕೋಮಲ ಅನಿಸಿಕೆಯನ್ನು ಜಜ್ಜಿ ಹಾಕುತ್ತಿರುವ ವೇದನೆ ಅವನಲ್ಲಿತ್ತು. ಅದನ್ನು ಹೇಳುವ ಇಷ್ಟವಾಗಲಿ, ಶಕ್ತಿಯಾಗಲಿ, ಜಾಣತನವಾಗಲಿ ತಿಪ್ಪಣ್ಣನಲ್ಲಿ ಇರಲಿಲ್ಲ. ರುದ್ರ ಕ್ಷಣ ಸುಮ್ಮನಾದ. ತಿಪ್ಪಣ್ಣ ನಿಟ್ಟುಸಿರು ಬಿಟ್ಟ. ಅದು ಕೂಡ ರುದ್ರನಿಗೆ ಗೊತ್ತಾದೀತೆಂಬ ಅಳುಕು ಅವನಲ್ಲಿತ್ತು. ತುಂಬ ಕಷ್ಟಪಟ್ಟು ತಿಪ್ಪಣ್ಣ ಹೇಳ್ದ, ಬೇಸರ ಮಾಡ್ಕೋಬೇಡಿ, ದಯವಿಟ್ಟು ತಪ್ಪು ತಿಳಿಯಬೇಡಿ. ಅದು ತಿಪ್ಪಣ್ಣ ದಯವಿಟ್ಟು ಹೋಗಿ ಅನ್ನುವ ರೀತಿಯಾಗಿತ್ತು. ರುದ್ರ ಅಲ್ಲಿಂದ ಹೊರಡಲೇಬೇಕಾಯಿತು. ಕರಪತ್ರಗಳನ್ನು ಹಂಚಲಾಗಲೇ ಇಲ್ಲ. ಕ್ರಾಂತಿ ವೇದಿಕೆ ಹಾಗೇ ಉಳೀತು. ಪಿ ಲಂಕೇಶರ ಸಣ್ಣ ಕಥೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಓದುವವರು ಕಿಶೋರ್. ಹೊತ್ತು ಮುಳುಗಿದ ಮೇಲೆ ಕೆಂಪು ಬಣ್ಣ ಪಡುವಲಲ್ಲಿ ಘನವಾಗಿದೆ. ಎಲೆಯಡಿಕೆ ಹಾಕಿ ಮುತ್ತಿಕ್ಕಿದ ಹಾಗೆ. ಗೌರಿಗೆ ಯಾಕೋ ಸಂಭ್ರಮ, ಆಳದಲ್ಲಿ ಭಯ. ಬೆಳ್ಳಕ್ಕಿ ಬೆಳ್ಳಕ್ಕಿ ಬಾ 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 ಕೂಗುವ ನಗುವ ಕಂದಮ್ಮಗಳು. ಬೆಳ್ಳಕ್ಕಿ ಬೆಳ್ಳಕ್ಕಿ, ನಾನುಂಗುರ ಕೊಡ್ತೀನಿ, ನೀನುಂಗುರ ಕೊಡು. ಬೆಳ್ಳಕ್ಕಿ ಉಂಗುರ ಕೊಡು, ನಂಗೊಂದುಂಗುರ. ಚೊಕ್ಕ ನೀಲಿಯಲ್ಲಿ ಗುಂಪು ಗುಂಪು ಹಾರುವ ಬೆಳ್ಳಕ್ಕಿಗಳು. ಒಂದೊಂದು ಗುಂಪು ಹತ್ತಿರ ಬಂದು ಅದೇ ವೇಗದಲ್ಲಿ ಹಾರಿ ಹೋಗುವವರೆಗೂ, ದೂರದಲ್ಲಿ ಕರಗಿ ಹೋಗುವವರೆಗೂ ನೋಡುತ್ತಾ ಮೆಟ್ಟುಗಲ್ಲ ಮೇಲೆ ಕೂತಳು ಗೌರಿ. ತಾನೂ ಹಾಗೆ ಮೊನ್ನೆ ಬೆಳ್ಳಕ್ಕಿಗಳನ್ನು ಕರೆದದ್ದು ನೆನಪಿದೆ. ಲಂಗದಲ್ಲಿ ಕುಣಿದದ್ದು ನೆನಪಿದೆ. ಸಾಲದ್ದಕ್ಕೆ, ಅಜ್ಜಿ ಬೆಳ್ಳಕ್ಕಿ ಮನೆ ಎಲ್ಲಿರ್ತೈತಿ? ಗೊತ್ತಿಲ್ಲವಾ? ನಿನ್ನ ಮಾವನ ಕೇಳು. ಮಾವ, ಎಲ್ಲೋ ಇರ್ತೈತಿ ಬೆಳ್ಳಕ್ಕಿ ಮನೆ? ಗೊತ್ತಿಲ್ಲ ಹೋಗೆ. ಅಯ್ಯ, ಏಟಾಕೊಂದು ಪುಸ್ತಕ ಓದ್ತಿ, ಏನೇನೂ ಗೊತ್ತಿಲ್ವಾ? ನಕ್ಕಿದ್ದಳು ಗೌರಿ. ಪಿ ಲಂಕೇಶರ ಸಣ್ಣ ಕಥೆ ಸುಭದ್ರ. ಓದುವವರು ಎಂಎಸ್ ಆಶಾದೇವಿ. ಅದೊಂದು ಬೆಚ್ಚಿ ಬೀಳಿಸಿದ ಫೋನ್ ಕರೆ. ಹೆಗ್ಗಡೆ ಉತ್ತರ ಹೇಳಲು ತಡವರಿಸಿದ. ಹೆಸರು ಮಾಡಿರುವ ಪತ್ರಕರ್ತ, ಅಧಿಕಾರಿಗಳು ಮಂತ್ರಿಗಳು ಹೆದರಿಕೊಳ್ಳುವ ವರದಿಗಾರ. 2 ವರ್ಷ ಮೆಡಿಕಲ್ ಓದಿ ಬೇಸರಗೊಂಡು ಇದ್ದಕ್ಕಿದ್ದಂತೆ ಎಲ್ಲಿ ಬೇಕೆಂದರಲ್ಲಿ ಅಡ್ಡಾಡಿದ. ಸಿಕ್ಕಿದ್ದನ್ನೆಲ್ಲ ಓದಿದ. ಅಪ್ಪ ಆಕ್ಷೇಪಿಸಿದರೆ ಮೌನದ ಸವಾಲು ಒಡ್ಡಿದ. ಎಲ್ಲವನ್ನೂ ಬಲ್ಲವನಂತಿದ್ದ ಸುರೇಶ್ ಹೆಗ್ಗಡೆಯನ್ನು ಕಂಡರೆ ಅಪ್ಪನಿಗೂ ಒಳಗೊಳಗೆ ಅಭಿಮಾನ. ಆತನ ತಿರುಗಾಟಕ್ಕೆ, ಪುಸ್ತಕಗಳಿಗೆ ದುಡ್ಡು ಒದಗಿಸಿದವನೂ ಅಪ್ಪನೇ. ಹೆಗ್ಗಡೆ ದುಡ್ಡನ್ನು ನೆಚ್ಚಿದವನಲ್ಲ, ತನ್ನೊಳಗಣ ವಿಚಿತ್ರ ಹಮ್ಮನ್ನು ನೆಚ್ಚಿದವನು. ಎಲ್ಲರಿಗಿಂತ ಹೆಚ್ಚು ಕಲಿತು ಎಲ್ಲರಿಗಿಂತ ಚೆನ್ನಾಗಿ ಬರೆಯುವ ಅಪೇಕ್ಷೆ ಅವನದು. ಸಹಜವಾಗಿಯೇ ಖ್ಯಾತ ಪತ್ರಿಕೆಯೊಂದರಲ್ಲಿ ಕೆಲಸ ಸಿಕ್ಕಿತು. ಡೆಸ್ಕ್ ಬೋರ್ ಆದಾಗ ವರದಿಗಾರನಾದ. ರಾಜಕಾರಣಿಗಳ ಕರ್ಮಕಾಂಡವನ್ನು ಬಯಲು ಮಾಡಿದ. 18 ವರ್ಷದ ಈ ಮೈ ಜುಮ್ಮೆನಿಸುವ ಚಟುವಟಿಕೆಗಳಲ್ಲಿ ಮದುವೆಯಾಗುವುದನ್ನು ಕೂಡ ಮರೆತ. ಪಿ ಲಂಕೇಶರ ಸಣ್ಣ ಕಥೆ ದಾಳಿ. ಓದುವವರು ಪ್ರಕಾಶ್ ರೈ. ಆದರೆ ಕರೀಮ ಗೊಣಗಿದ. ಈಗಾಗಲೇ ನಮ್ಮೂರ ಕಂಡು ಗಿಣಿಕೆರೆ ಸೀತಾಪುರದ ಜನ ಕರುಪ್ತಿದ್ದಾರೆ. ಇಂಥ ಕಂದಕ ಗಿಂದಕದ ವಿಚಾರನ ಅವ್ರು ರಜಾಕಾರರಿಗೆ ಹೇಳದೆ ಬಿಡ್ತಾರಾ ಬಸಪ್ಪ? ಕರೀಮನ ಮಾತು ನಿಜವೆನ್ನಿಸಿದರು. ಕರೀಮನ ಬಗ್ಗೆಯೇ ಜನಕ್ಕೆ ಸಂದೇಹ ಬಂದು ಕ್ಷಣ ಸುಮ್ಮನಾದರು. ಮುಸ್ಲಿಮರಾದ ರಜಾಕಾರರ ದಾಳಿಯಿಂದ ಗಿಣಿಕೆರೆ ಮತ್ತು ಸೀತಾಪುರದ ಜನರಲ್ಲಿ ಒಡಕು ಉಂಟಾಗಿರಲಿಲ್ಲ. ಅಲ್ಲಿದ್ದ ಮುಸ್ಲಿಂ ಕುಟುಂಬಗಳೇ ಕಮ್ಮಿ. ಅಲ್ಲದೆ ಭಯಗೊಂಡ ಜನ ಸಲ್ಲದ ಅನುಮಾನಗಳಿಂದ ಪಡಿಪಾಟಲು ಪಡುವಂತೆ ಆ 2 ಊರಲ್ಲಿದ್ದ 30 ಕುಟುಂಬಗಳ ಲೂಟಿಯಾಗಿದ್ದರೂ ಯಾರೂ ಸತ್ತಿರಲಿಲ್ಲ. ಇದು ಆಕಸ್ಮಿಕವೆಂದು ನಂಬಲು ಜನ ತಯಾರಿರಲಿಲ್ಲ. ಹೀಗಾಗಿ ಮುದವಿಡಿನಲ್ಲಿದ್ದ 110 ಮುಸ್ಲಿಂ ಕುಟುಂಬಗಳ ಬಗ್ಗೆ, ಅದರಲ್ಲೂ ಕರೀಮನ ಬಗ್ಗೆ ಜನಕ್ಕೆ ಒಳಗೊಳಗೆ ಅನುಮಾನವಿತ್ತು. ಹುಬ್ಬಳ್ಳಿಯಲ್ಲಿ ದಲ್ಲಾಳಿ ಕೆಲಸ ಮಾಡುವ ಕರೀಮ ಇವರಿಗೆ ನಿಗೂಢ ವ್ಯಕ್ತಿಯಂತೆ, ಯಾವ ಕೆಲಸವನ್ನೂ ಮಾಡಬಲ್ಲವನಂತೆ ಕಾಣುತ್ತಿದ್ದ. ಇದರಿಂದಾಗಿಯೇ ಬುಡಾನ್ ಸಾಹೇಬರು ವಿಶೇಷ ಎಚ್ಚರಿಕೆ ವಹಿಸಿದ್ದರು. ಒಳ್ಳೆಯದಾದರೆ ಎಲ್ಲರಿಗೂ ಒಳ್ಳೆಯದಾಗಲಿ, ಕೇಡಾದರೆ ಎಲ್ಲರಿಗೂ ಆಗಲಿ ಎಂದು ಅಲ್ಲಾಹ್ನಲ್ಲಿ ಮೊರೆ ಇಡುತ್ತಿದ್ದರು. ಸಲೀಮಾ, ವಿಶಾಲ ಕಣ್ಣುಗಳ ಪ್ರಶಾಂತ ಸ್ಥಿತಿ ಮುಟ್ಟಿದ ಸಲೀಮಾ ಕಂಬಕ್ಕೆ ಕಟ್ಟಿಸಿಕೊಂಡು ನಿಂತಿದ್ದ. ಮಲ್ಲಿ ಕಿಟಕಿಯಿಂದ ನೋಡುತ್ತಿದ್ದಂತೆ ಸಂಗಣ್ಣಗೌಡರ ಹೆಂಡತಿ ಮತ್ತು ಮಗ ಬಸವ ಹುಲ್ಲು ಕಟ್ಟಿಗೆ ಒಟ್ಟತೊಡಗಿದರು. ಬುಡೇನ್ ಸಾಹೇಬರು ಹಕೀಂ ಬೆಂಕಿ ಇಟ್ಟರು. ಕುಣಿತ ಜೋರಾಯಿತು. ಮಲ್ಲಿ ನೋಡುತ್ತಿದ್ದಂತೆ, ವಿಪರ್ಯಾಸಗಳಿಂದ ಸ್ಥಗಿತಳಾದ ಮಲ್ಲಿ ನೋಡುತ್ತಿದ್ದಂತೆ ಬೆಂಕಿ ಉರಿಯತೊಡಗಿತು.
ಹಕೀಮ, ಬುಡೇನ್ಸ, ಬಸವ, ಗುರು ಬಸವಣ್ಣ ಎಲ್ಲರೂ ಸಂತೋಷದ ಘೋಷಣೆ ಕೂಗತೊಡಗಿದರು. ಮಲ್ಲಿಯ ಕಣ್ಣಲ್ಲಿ ನೀರು, ಎದೆಯಲ್ಲಿ ಗೊಂದಲ. ವಿಚಿತ್ರ ಸಂತೋಷ ತಮಟೆಯ ಸದ್ದು ಮತ್ತು ಎಲ್ಲರ ಹುಮ್ಮಸ್ಸು ಕಂಡು ಊರು ಎಂದೂ ಇಷ್ಟೊಂದು ಒಗ್ಗಟ್ಟಾಗಿರಲಿಲ್ಲ ಅನ್ನಿಸಿತು. ಕಂಬನಿಯ ಮೂಲಕ ಮಲ್ಲಿ ನೋಡುತ್ತಲೇ ಇದ್ದಳು. ಆ